ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತು ಗುರುವಾರ, ಆಲ್ಮೋಸ್ಟ್ ಟೈಮ್ 10:30 ಆಗೋಗ್ಬಿಟ್ಟಿದೆ. ನಮ್ಮ ಮನೇಲಂತೂ ಯಾರೂ ಇಲ್ಲ. ನಾನು ಹೇಳಿದೆ ಮನೆ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇರೋದ್ರಿಂದ ನಾನು ಪರಮ್ ಇಬ್ಬರೇ. ಇನ್ನು ಬುಜ್ಜಿ ಸ್ಕೂಲಿಗೆ ಬೆಳಿಗ್ಗೆ 8:30ಗೆ ಹೋಗ್ತಾನೆ, ಮಮ್ಮಿ ಮನೆ ಹತ್ರ ಹೋಗಿರ್ತಾರೆ, ವಿಶು ಮಾಮೂಲಿ ಅವನ ಆಫೀಸು, ಡ್ಯಾಡಿನೂ ಮಾಮೂಲಿ ಅವರ ಕೆಲಸಗಳಲ್ಲಿ ಅವರವರು ಬ್ಯುಸಿ ಆಗಿದ್ದಾರೆ. ಇನ್ನು ನಾನು ಪರಮ್ ಇಬ್ರು ಬೆಳಗ್ಗೆಯಿಂದ ಸಂಜೆ ಗಂಟ ಮನೇಲೇ. ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು, ಆಫ್ಟರ್ನೂನ್ ಲಂಚ್ ಎಲ್ಲ ಬೆಳಗ್ಗೆನೇ ಪ್ರಿಪೇರ್ ಮಾಡಿಬಿಡ್ತೀವಿ. ಯಾಕಂದರೆ ಮಮ್ಮಿನೂ ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ಲ ಅಲ್ವಾ, ಬರೋಕ್ಕಾಗಲ್ಲ ಅಂದರೆ ಕರ್ಕೊಂಡು ಬರೋದಕ್ಕೆ ಯಾರೂ ಇರಲ್ಲ ಅಂತ ಅವರು ಲಂಚ್ನೂ ಕ್ಯಾರಿ ಮಾಡಿರ್ತಾರೆ, ತೊಗೊಂಡೋಗ್ಬಿಡ್ತಾರೆ. ಅದಕ್ಕೆ ಮಧ್ಯಾಹ್ನಕ್ಕೆ ಏನು ಸಾಂಬಾರು ಬೇಕು ಸಾಂಬಾರು ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ರೈಸ್ನ ಮಾಡಿ ಕೊಟ್ಟು ಕಳಿಸಿರ್ತೀನಿ. ಬೆಳಗ್ಗೆ ದೋಸೆ ಮತ್ತು ಬಾಳೆಕಾಯಿ ಪಲ್ಯ ಮಾಡಿದ್ವಿ. ಮಧ್ಯಾಹ್ನಕ್ಕೆ ಮಮ್ಮಿ ಮೊಳಕೆ ಕಾಳು ಸಾಂಬಾರು ಮಾಡಿ ರೈಸ್ ಮಾಡ್ಕೊಂಡಿದ್ರು. ಸೊ ಇವಾಗೆಲ್ಲ ಇನ್ನೂ ಟೈಮ್ ಇದೆ ಅಲ್ವಾ, ಆಫ್ಟರ್ನೂನ್ಗೆ ರೈಸ್ ಮಾಡ್ಕೋತೀನಿ, ಪಾಪಗೂ ತಿನ್ನಿಸ್ಬೇಕಲ್ಲ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ತಲೆ ಸ್ನಾನ ಆಯಿತು. ನನ್ನ ಹೇರ್ ಇನ್ನೂ ಡ್ರೈ ಆಗಿಲ್ಲ. ಪರಮ್ ಮಲಗಿದ್ದಾನೆ. ಅವನು ಮಲಗಿರೋ ಟೈಮಲ್ಲೇ ಏನಾದರೂ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಇವಾಗಂತೂ ಅವನಿಗೆ 8 ಮಂತ್ ರನ್ನಿಂಗ್, ಅಂದರೆ 7 ಕಂಪ್ಲೀಟ್ ಆಯಿತು. ಸಿಕ್ಕಾಪಟ್ಟೆ ಆಟ ಆಡ್ತಾನೆ. ಆಟ ಬಿಟ್ಟರೆ ಇನ್ನೇನು ಇಲ್ಲ ಅವನಿಗೆ. ಸೊ ಹಾಗಾಗಿ ಒಂದು 20 ಮಿನಿಟ್ಸ್ ಆದರೂ ಮಲ್ಕೋತಾನೆ ಒನ್ ಟೈಮ್ ಇವಾಗ ಮಲಗಿದ್ರೆ. ಸೊ ಅವ್ನು ಮಲಗಿರೋ ಟೈಮಲ್ಲಿ ನನ್ನ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಆಗುತ್ತೆ, ಇಲ್ಲ ಅಂದರೆ ಅವನ ಜೊತೆನೇ ಆಟ ಆಡ್ಕೊಂಡಿರ್ಬೇಕಾಗತ್ತೆ. ಇವತ್ತು ರಾಯರಿಗೆ ಪೂಜೆ ಮಾಡಬೇಕು, ಹಾಗಾಗಿ ಸ್ವಲ್ಪ ಸ್ವೀಟ್ ಮಾಡೋಣ ಮನೇಲಿ ಅಂತ ಅಂದ್ಕೊಂಡಿದ್ದೀನಿ. ಸ್ವೀಟ್ಗೆ ಬಂದಿರೋದು ಹಾಲು ಗೀರ್ನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ, ಇನ್ನೇನು ಮಾಡ್ತೀರ. ನಾನು ರಾಯರಿಗೆ ಏನಾದರೂ ಸ್ವೀಟ್ ಮಾಡಲೇಬೇಕು, ಇಲ್ಲಾಂತಂದರೆ ಹಣ್ಣೆಲ್ಲ ಇತ್ತು ಅಂತಂದರೆ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತೀನಿ. ಈಗ ಫ್ರೂಟ್ಸ್ ಲಾಸ್ಟ್ ವೀಕ್ ಫ್ರೂಟೆಲ್ಲ ಹಾಕಿ ಮಾಡಿದ್ದೆ, ಹಾಗಾಗಿ ಇವಾಗ ಹಾಲ್ಗಿರ್ ಮಾಡಬೇಡ ಅಂತಂದ್ಬಿಟ್ಟು ನೈವೇದ್ಯಕ್ಕೆ ಇವಾಗ ಇಡ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನನಗೆ ಆಫ್ಟರ್ನೂನ್ ಒಂದು ಪ್ರಮೋಷನ್ಗೆ ಹೋಗಬೇಕು ಹೊರಗಡೆ. ನೋಡುವ ವಿಶು ಬರ್ತಾನ ಇಲ್ಲ ನಾನೇ ಹೋಗ್ಬೇಕಾ. ನಾನೇ ಹೋಗಬೇಕು ಅಂತಂದರೆ ಪರಮ್ನ ಮಮ್ಮಿ ಹತ್ರ ಬಿಟ್ಬಿಟ್ಟು ಹೋಗಬೇಕು, ಅವರನ್ನ ಬರೋಕೆ ಹೇಳಬೇಕು. ಇನ್ನು ವಿಶು ಬರ್ತಾನೆ ಅಂತಂದರೆ ಪರಮ್ನೂ ಜೊತೆ ಕರ್ಕೋಗ್ತೀನಿ. ಹೆಂಗಾಗುತ್ತೆ ಹಾಗೆ ಟ್ರೈ ಮಾಡ್ತೀನಿ, ನೋಡ್ಬೇಕು ಹೆಂಗಾಗುತ್ತೆ ಅಂತ. ಫಸ್ಟ್ ಇವತ್ತು ಆರಾಮಾಗಿ ಪೂಜೆ ಮುಗಿಸ್ಬಿಟ್ರೆ ಒಂದು ಒಳ್ಳೆ ಗುರುವಾರ ಒಂಥರ ಬ್ಲೆಸ್ಸಿಂಗ್ ನನಗೆ. ಗುರುವಾರ ಅಂತಂದರೆ ಯಾವ ದಿನ ಅಂದರೆ ನಾನು ಬೇರೆ ದಿನಗಳಲ್ಲಿ ಶನಿವಾರ ಮತ್ತು ಗುರುವಾರ, ನಾನು ಸೋಮವಾರ, ಇಷ್ಟು 3 ದಿನ ಬೆಳಗ್ಗೆ ಪೂಜೆ ಆಗಲೇಬೇಕು. ಇನ್ನು ಬೇರೆ ದಿನಗಳಲ್ಲಿ ಪಾಪ ಸ್ವಲ್ಪ ಆಟ ಮಾಡ್ತಿದ್ದಾನೆ ಅಂತ ಅಂದ್ರೂ ಸ್ನಾನ ಎಲ್ಲ ಮಾಡೋಕ್ಕಾಗಲಿಲ್ಲ ಅಂತಂದರೆ ಈವ್ನಿಂಗ್ ಮಾಡಿಬಿಡ್ತೀನಿ. 5:20 ಅಷ್ಟರಲ್ಲಿ ಪೂಜೆ ಮುಗಿಸ್ಬಿಡ್ತಿರ್ತೀನಿ. ಅಂದರೆ 4:45ಇಂದ 5:30 ಅಷ್ಟರಲ್ಲಿ ನನ್ನ ಪೂಜೆ ಆಗಿರುತ್ತೆ ಸಂಜೆ. ಸೊ ಇವಾಗ ಒಂಥರ ವೆದರ್ ಒಂಥರ ಇರೋದ್ರಿಂದ ಇಲ್ಲೆಲ್ಲ ಒಂಥರ ಡ್ರೈ ಆಗೋದು, ಇಲ್ಲೆಲ್ಲ ಒಂಥರ ಡ್ರೈ, ನೋಸ್ ಹತ್ರ ಒಂಥರ ಡ್ರೈ ಆಗೋದು, ಸ್ಕಿನ್ನೆಲ್ಲ ಡ್ರೈ ಆಗೋ ಒಂಥರ ಅದು ಗೊತ್ತಿರೋರಿಗೆ ಗೊತ್ತಿರುತ್ತೆ ಆ ಥರ ಡ್ರೈ ಫೀಲು. ಮತ್ತು ಇವಾಗಂತೂ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅನ್ನಿಸ್ತಿದೆ ನನಗೆ, ಸೀರಿಯಸ್ಲಿ ಗೊತ್ತಿಲ್ಲ. ಸದ್ಯಕ್ಕಂತೂ ಯಾವುದೇ ಡಯಟ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ನನ್ನ ಮಗನಿಗೆ ಫೀಡ್ ಮಾಡ್ಸೋದು ಬಿಡಬೇಕು, ಬಿಡಿಸಾದ್ಮೇಲೆ ಇನ್ನೇನೇ ಇದ್ರೂ ಮಾಡೋದು. ಸೊ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಯಾಕೆ ಹೇಳ್ತಾರೆ ಅಂತ ಇವಾಗ ಗೊತ್ತಾಗ್ತದೆ. ಎಷ್ಟು ಅಂದರೆ ಫುಲ್ ಕಾನ್ಸಂಟ್ರೇಟಲ್ಲಿ ಆ ಕಡೆನೇ ಇರಬೇಕು, ಕೆಲಸ ಮಾಡಿಸ್ತಾ ಇರಬೇಕು, ನಡೀತಾ ಇರುತ್ತೆ. ನಾನಂತೂ ಹೋಗೋಕ್ಕೆ ಆಗಿಲ್ಲ, ನನ್ನ ಮಗನ ಕರ್ಕೊಂಡು ಎಲ್ಲ ಕಡೆ ಸುತ್ತಕ್ಕಂತೂ ಆಗಲ್ಲ. ನಿಜ ಹೋದಾಗ ನಿಜವಾಗ್ಲೂ ತೋರಿಸ್ತೀನಿ. ಸೊ ಮತ್ತು ನಾನು ಟೇಸ್ಟ್ ಏನು ನೋಡಲ್ಲ, ಒಂದು ಹದದಲ್ಲಿ ಅಂದರೆ ಡೈಲಿ ಇವಾಗ ಟೀ ಮಾಡುವಾಗ ಹೆಂಗೆ ಗೊತ್ತಿರುತ್ತೆ ಟೀಗೆ ಎಷ್ಟು ಸಕ್ಕರೆ ಹಾಕಬೇಕು ಬೆಲ್ಲ ಹಾಕಬೇಕು ಅಂತ, ಅದೇ ಹದದಲ್ಲಿ ಸ್ವೀಟ್ನೆಸ್ಗೆ ಹಾಕಿರ್ತೀನಿ. ಇನ್ನು ನೈವೇದ್ಯ ಅಲ್ವಾ, ಸೊ ತಿಂದಾಗ ಏನೋ ಒಂಥರ ಚೆನ್ನಾಗಂತ ಅನಿಸುತ್ತೆ. ಇನ್ನು ದೇವ್ರಿಗೆ ಹೂವು ಎಲ್ಲ ಚೇಂಜ್ ಮಾಡಬೇಕು, ಮಾಡಿಲ್ಲ. ಇದಾಗ್ತಾ ಇರಲಿ, ಅಷ್ಟರಲ್ಲಿ ನಾನು ಹೋಗಿ ಚೇಂಜ್ ಮಾಡ್ಕೊಂಡು ಬರೋಣ. ಇವಾಗ ನಾನು ದೇವ್ರ ಮನೇಲಿ ಇಟ್ಟಿದ್ದು ಹೂವು ಎಲ್ಲ ತೆಗೆದು ಇವಾಗ ಬೇರೆ ಕ್ಲೀನ್ ಮಾಡಿ ಸ್ವಲ್ಪ ದೇವ್ರ ಮನೆ ಎಲ್ಲನೂ ಹೂವು ಚೇಂಜ್ ಮಾಡ್ತಾಯಿದ್ದೀನಿ. ಗುರುವಾರ ಆಗಿರೋದ್ರಿಂದ ರಾಯರಿಗೆ ಸ್ವಲ್ಪ ತುಳಸಿ ಹೂವು ಎಲ್ಲ ಇಟ್ಟು, ಅಂದರೆ ಎಲ್ಲ ಕಂಪ್ಲೀಟ್ ದೇವ್ರ ಮನೆನ ಒರೆಸಿ ಹೂವೆಲ್ಲ ಇಟ್ಟು ಪೂಜೆನ ಮಾಡ್ತೀನಿ. ಏನೋ ಒಂಥರ ಸ್ಪೆಷಲ್ ನನಗೆ. ವಾರಗಳಲ್ಲಿ ಸೋಮವಾರ, ಗುರುವಾರ, ಶನಿವಾರ ಎಲ್ಲ ಮತ್ತು ಏಕಾದಶಿನೂ ಕೂಡ ನಾನು ಮಾಡ್ತೀನಿ.
ಸೊ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ. ಮಮ್ಮಿ ಇದ್ದರೆ ಪರಮ್ನೆಲ್ಲ ನೋಡಿಕೊಂಡು ಬೇಗ ಬೇಗ ಆಗಿಬಿಡುತ್ತೆ. ಬಟ್ ಇವಾಗ ಅವರು ಬ್ಯುಸಿ ಇರೋದ್ರಿಂದ ನಾನು ಪರಮ್ನ ಸ್ವಲ್ಪ ಮಲಗಿಸಿ ಆಮೇಲೆ ಫ್ರೀ ಟೈಮಲ್ಲಿ ಬೇಗನೆ ಎಲ್ಲ ಕೆಲಸಗಳನ್ನ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ನೈವೇದ್ಯಕ್ಕೂ ಕೂಡ ರೆಡಿ ಮಾಡಿದ್ದೀನಿ. ಇಟ್ಟಾಯಿತು. ಇವಾಗ ನೈವೇದ್ಯಕ್ಕೆ ಕೂಡ ರೆಡಿ ಆಗಿದೆ. ನಾನು ದೇವ್ರ ಮನೆ ರೆಡಿ ಮಾಡಿದ್ವಿ ಅಂತಂದರೆ ಅದೇ ಪೂಜೆಗೆ ರೆಡಿ ಮಾಡಿದಾಗ ನೈವೇದ್ಯಕ್ಕೆ ಇಟ್ಟಿರ್ತೀವಿ. ಆವಾಗ ಒಂದು ಗ್ಲಾಸ್ ನೀರನ್ನು ಜೊತೆಗೆ ಇಡ್ತೀವಿ. ಏನಕ್ಕೆ ಅಂತ ಕೇಳೋದಾದರೆ ಅದು ಒಂಥರ ಏನೋ ಪದ್ಧತಿ. ನೈವೇದ್ಯಕ್ಕೆ ಇಟ್ಟಾದ್ಮೇಲೆ ಸ್ವೀಟು ಇಲ್ಲ ನಮ್ಮ ಮನೇಲಿ ದೇವ್ರ ನೈವೇದ್ಯಕ್ಕೆ ಏನು ಮಾಡಿರ್ತೀವೋ ಅದನ್ನು ಇಟ್ಟಾದ್ಮೇಲೆ ಜೊತೆಗೆ ನೀರನ್ನು ಇಡೋದು ವಾಡಿಕೆ. ಸೊ ಇವಾಗ ಒಂದು ಗ್ಲಾಸಲ್ಲಿ ನೀರು ಇದೇ ಇರುತ್ತೆ. ನಮ್ಮ ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೂ ನೀವು ನೋಡಿರ್ತೀರ. ನೀರಿನ ಗ್ಲಾಸ್ನ ನಾನು ಎತ್ಕೊಂಡು ಬಂದೆ. ಈಗ ನೈವೇದ್ಯನ ಇಟ್ಟಿರ್ತೀವಿ ಬೆಳಗ್ಗೆಯಿಂದ ಸಂಜೆ ಟೈಮಲ್ಲಿ ಯಾರಾದರೂ ತೊಗೊಂಡು ನೈವೇದ್ಯನ ಪ್ರಸಾದ ರೂಪದಲ್ಲಿ ತೊಗೋತಾರೆ. ಬನ್ನಿ ಇವಾಗ ಪೂಜೆ ಮಾಡಿಬಿಡೋಣ. ನಮ್ಮ ಮನೇಲಿ ಎಳ್ಳಿಕಾಯಿ ಉಪ್ಪಿನಕಾಯಿ ಸಿಕ್ಕಾಪಟ್ಟೆ ಫೇಮಸ್ಸು ನಮ್ಮ ಮಮ್ಮಿ ಮಾಡೋದ್ರಲ್ಲಿ. ನೋಡಿ ಎಷ್ಟು ಮಾಡಿದ್ದಾರೆ ಅಂದರೆ ನಮ್ಮ ತೋಟದಲ್ಲಿ ಇರ್ಲಿಕಾಯಿ ಇದೆ. ಅಲ್ಲಿಗೆ ಹೋದಾಗೆಲ್ಲ ಇಲ್ಲ ಅಂತಂದರೆ ನಮ್ಮ ಅಂಕಲ್ ಬಂದಿದ್ದರು, ನಮ್ಮ ಮಾವ ಸುನೀಲ್ ಅವರ ಅಪ್ಪ ಬಂದಿದ್ರಲ್ಲ ಲಾಸ್ಟ್ ವೀಕು, ಆವಾಗ ತೊಗೊಂಡು ಬಂದಿದ್ದರು. ಹೇಳ್ತೀವಿ ಅಂದರೆ ಇದು ಖಾಲಿ ಆಗೋಷ್ಟರಲ್ಲಿ ಇರ್ಲಿಕಾಯಿ ಎಲ್ಲ ತಂದಿಟ್ಕೊಂಡ್ವಿ ಅಂದರೆ ಎಷ್ಟು ಉಪ್ಪಿನಕಾಯಿ ಮಾಡಿದ್ದಾರೆ. ನಮ್ಮ ಮನೆಗೆ ಒಂದು ಚಿಕ್ಕ ಡಬ್ಬದಲ್ಲಿ ಇಟ್ಕೋತೀವಿ. ಇನ್ನು ನಮ್ಮ ತಾತನ ಮನೆಗೆ ಕೊಟ್ಟು ಕಳಿಸ್ತಾರೆ. ಅಂದರೆ ನಮ್ಮ ತಾತನಿಗೆ ಇರ್ಲಿಕಾಯಿ ಉಪ್ಪಿನಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಮಮ್ಮಿಯವರ ಅಪ್ಪಂಗೆ. ಸೊ ಅವರಿಗೆ ಕೊಟ್ಟು ಕಳಿಸ್ಬಿಡ್ತೀವಿ ಇದನ್ನೆಲ್ಲ. ಉಪ್ಪು ಖಾರ ಇದಕ್ಕೆ ಏನು ಮಸಾಲೆ ಹಾಕ್ಬೇಕು ಎಲ್ಲನೂ ಹಾಕಿ ಮೊನ್ನೆನೇ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ದಿನದಲ್ಲಿ ಒಂದು 2-3 ಟೈಮು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ. ಏನು ಘಮ ಅಂತೀರಾ, ಸ್ಮೆಲ್ಲು ಹಾಗೆ ಇದೆ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ನಾನು ಪರಮ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಗೊತ್ತಿಲ್ಲದೇ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗಿ ತಿಂತಾ ಇದ್ದಿದ್ದು ಅಂತಂದರೆ ಇರ್ಲಿಕಾಯಿ ಉಪ್ಪಿನಕಾಯಿನ ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದೀನಿ. ನಾವು ಇರ್ಲಿಕಾಯಿ ಉಪ್ಪಿನಕಾಯಿಗೆ ಬಂದು ಮೆಣಸಿನ್ಕಾಯಿನೂ ಆ್ಯಡ್ ಮಾಡಿರ್ತೀವಿ, ಅಂದರೆ ಹಸಿ ಮೆಣಸಿನ್ಕಾಯಿನೂ ಹಾಕಿರ್ತೀವಿ. ಅದು ಒಂಥರ ಟೇಸ್ಟ್ ಏನು ಸಕ್ಕತ್ತಾಗಿ ಕೊಡುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಮಿಕ್ಸ್ ಮಾಡಿದ್ದೆ, ಹಾಗೆ ಮುಚ್ಚಿ ಇಟ್ಬಿಡೋಣ. ಆಮೇಲೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಉಪ್ಪಿನಕಾಯಿ ಡಬ್ಬದಲ್ಲೆಲ್ಲ. ಸದ್ಯಕ್ಕೆ ಇಷ್ಟು ಮಾಡಿದ್ದೀವಿ. ಇನ್ನು ಎದ್ದಿಲ್ಲ, ಅವನಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಅವನಿಗೆ ಊಟ ತಿನ್ನಿಸ್ಬೇಕು, ರೆಡಿ ಮಾಡಬೇಕು ಅವನನ್ನು ಅಂತ ಅಂದ್ಬಿಟ್ಟು. ಇನ್ನು ಬುಜ್ಜಿದು ಒಂದಷ್ಟು ಬುಕ್ಸ್ಗಳೆಲ್ಲ ಇಲ್ಲೇ ಇಟ್ಬಿಟ್ಟಿದ್ದಾನೆ, ಅದನ್ನು ಎತ್ತಿಡ್ಬೇಕು ನಾನು. ಇನ್ನೂ ಒಂದು ವಿಷಯ ಏನಪ್ಪ ಶೇರ್ ಮಾಡ್ಕೋಬೇಕು ಅಂತಂದರೆ, ಬಾಡಿಗೆ ಮನೆ ಸಹವಾಸ ಬಿಟ್ಟು ನಾವು ಮನೇಲಿ ಇರ್ತೀವಲ್ಲ, ಅವ್ರಿಗೆ ಏನೋ ಒಂಥರ ಪೇಯ್ನ್ ಇರುತ್ತೆ. ನಾವು ಯಾವಾಗ ನಮ್ಮ ಸ್ವಂತ ಮನೆಗೆ ಹೋಗೋದು, ಯಾಕಂತಂದರೆ ಊರಿಗೆ ಹೋಗೋಕ್ಕಾಗಲ್ಲ. ನಾವು ಮೆಂಟಲಿ ಫಿಸಿಕಲಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ, ನಾವು ಸೆಟಲ್ಡ್ ಆದರೆ ಇಲ್ಲೇ ಆಗಬೇಕು, ಕನ್ಸ್ಟ್ರಕ್ಷನ್ ಮಾಡಿಸಿದ್ರು ಇಲ್ಲೇ ಆಗಬೇಕು ಅಂತ. ಬಟ್ ಆ ಮನೆ ಕಟ್ಟೋವರೆಗೂ ಹೆಂಗೆ ಅನ್ನಿಸ್ತಾ ಇರುತ್ತೆ ಅಂತಂದರೆ, ಸೊ ನಾವು ಯಾವಾಗಪ್ಪ ನಮ್ಮ ಸ್ವಂತ ಮನೆಗೆ ಹೋಗೋದು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಹಾಗೇ ಸೊ ನಾವು 3 ಇಯರ್ಸ್ ಕಂಪ್ಲೀಟ್ ಆಗೋಯಿತು. ಬಟ್ ಅವಾಗಿಂದನೂ ಬಾಡಿಗೆ ಮನೆಯಲ್ಲೇ ಇದ್ದು ಬಟ್ ಬಾಡಿಗೆ ಮನೆ ಇದ್ದೀವಿ ಅನ್ನೋದು ಒಂದಷ್ಟೇ. ಬಟ್ ಎಲ್ಲ ಒಂದು ಮನೆಯಿಂದ ಒಂದು ಮನೆಗೆ ಎಲ್ಲ ಇನ್ಕ್ರೀಸು, ಏನೋ ಒಂಥರ ಎಲ್ಲ ಚೇಂಜಸ್ ಆಯಿತು ಲೈಫಲ್ಲಿ. ಬಟ್ ಇದು ನಮ್ಮ ಲಾಸ್ಟ್ ಬಾಡಿಗೆ ಮನೆ ಇಲ್ಲಿ.
ಇದು ಈ ಮನೆ ಬಿಟ್ಟು ಖಾಲಿ ಮಾಡಿ ಡೈರೆಕ್ಟ್ ನಾವು ನಮ್ಮ ಸ್ವಂತ ಮನೆಗೆ ಹೋಗೋದು, ಅದು ಒಂದು ಖುಷಿ ಇದೆ. ಇನ್ನು ಈ ಮನೆಗೆ ಬಂದು 1 year 3 months ಆಯಿತು. ಅಂದರೆ ಇದು ನಮ್ಮ ಲಾಸ್ಟ್ ಬಾಡಿಗೆ ಮನೆ ಅಂತಲೇ ಅಂದ್ಕೊಳ್ಳಿ. ಇನ್ನೂ ಡೈರೆಕ್ಟ್ ನಮ್ಮ ಸ್ವಂತ ಮನೆಗೆ ಎಂಟ್ರಿ ಆಗೋದು. ಈ ಇಯರ್ ಕಳೆಯೋಷ್ಟರಲ್ಲಿ ನಮ್ಮ ಮನೆ ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಮಮ್ಮಿನೂ ತೋರಿಸ್ತಾ ಇರ್ತಾರೆ. ಆ್ಯಂಡ್ ನಾನು ಅವಾಗವಾಗ ಹೋದಾಗ ತೋರಿಸ್ತೀನಿ ಖಂಡಿತವಾಗ್ಲೂ. ನಮ್ಮ ಮಮ್ಮಿ ಯಾವಾಗಲೂ ಹೇಳೋರು, ನಮಗೆ ಸ್ವಂತ ಮನೆ ಊರಲ್ಲಿದ್ರು ಅಲ್ಲಿ ತೋಟದಲ್ಲಿದ್ರು ಬಟ್ ಬಾಡಿಗೆ ಮನೇಲಿ ಇದ್ದೀವಿ ಅಂತ ಅವ್ರಿಗೆ ಸಿಕ್ಕಾಪಟ್ಟೆ ಫೀಲ್ ಆಗೋದು ಯಾವಾಗ್ಲೂ. ನಾವು ಯಾವಾಗಲೂ ಹೇಳ್ತಿದ್ವಿ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಮಮ್ಮಿ. ಈಗ ಊರಲ್ಲಿರೋ ಹಳೆ ಮನೆಗೆ ಹೋಗಿ ಅಂತಂದರೆ ಹೋಗಲ್ಲ. ಇನ್ನು ನಾವಿದ್ದಿದ್ದು ಮೊದಲಿದ್ದ ಮನೆಗಳಿಗೂ ಹೋಗಲ್ಲ. ಯಾಕಂತಂದರೆ ನಾವು ಇಲ್ಲೇ ಸೆಟಲ್ಡ್ ಆಗಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ಹೋಗಿ ಬರ್ತೀವಿ ಹೊರತು ಅಲ್ಲೇ ಸೆಟಲ್ಡ್ ಆಗಲ್ಲ. ಸೊ ನಮ್ಮ ಮನೇನ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಸೋದಕ್ಕೂ ಟೈಮ್ ಬೇಕೇ ಬೇಕು. ಟೈಮ್ ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ವಿ. ಆ ಟೈಮ್ ದೇವರ ಆಶೀರ್ವಾದದಿಂದ ಎಲ್ಲನೂ ಆಗ್ತಾಯಿದೆ. ಅದು ಈ ಇಯರ್ನೇ ಆಗಬೇಕು ಅಂತ ನಾವು ಏನೇ 1000 ಥಿಂಕ್ ಮಾಡಿದ್ರು ದೇವರು ಯಾವುದು ಯಾವಾಗ ಯಾವ ಟೈಮಲ್ಲಿ ಯಾವ ಸಂದರ್ಭದಲ್ಲಿ ಏನಾಗಬೇಕು ಅಂತ ಎಲ್ಲ ದೇವ್ರ ಇಚ್ಛೆ ಇರೋದ್ರಿಂದನೇ ಎಲ್ಲ ಕಾಲ ಕೂಡಿ ಬಂದ್ರೇ ಆಗೋದು ಅಂತಾರಲ್ಲ, ಹಾಗಾಗಿ ಇವಾಗ ಕನ್ಸ್ಟ್ರಕ್ಷನ್ ಎಲ್ಲ ಶುರುವಾಗಿ ಕೆಲಸಗಳು ನಡೀತಾ ಇದೆ. ಅದೇನೋ ಒಂಥರ ಖುಷಿ ಅಲ್ವಾ. ಸೊ ಹಾಗಾಗಿ ಈ ಬಾಡಿಗೆ ಮನೆ ಖಾಲಿ ಮಾಡ್ತೀವಿ. ಲಾಸ್ಟ್ ಬಾಡಿಗೆ ಮನೆ, ಸ್ವಂತ ಮನೆಗೆ ಹೋಗೋಕ್ಕಿಂತ ಮುಂಚೆ ಇದ್ದಂಥ ಲಾಸ್ಟ್ ಬಾಡಿಗೆ ಮನೆ ಇದು. ಈ ಮನೆ ಸಾಕಷ್ಟು ಕೊಟ್ಟಿದೆ ನಮಗೆ, ಸಿಕ್ಕಾಪಟ್ಟೆ ಕೊಟ್ಟಿದೆ. ನಮಗೆ ಫೈನಾನ್ಷಿಯಲಿ ಆಗಿರ್ಬೋದು, ಆ್ಯಂಡ್ ನಮ್ಮ ಮನೆಗೆ ಹೊಸ ನಗು, ಹೊಸ ವ್ಯಕ್ತಿ, ಒಂದು ಪುಟ್ಟ ನಮ್ಮ ಇನ್ನೂ ಒಂದು ಎಕ್ಸ್ಟ್ರಾ ಸ್ಮೈಲ್ ಆ್ಯಡ್ ಆಗಿದ್ದು ನಮ್ಮ ಪರಂ ಬಂದಿತ್ತು. ಅದು ಈ ಮನೆಯಲ್ಲಿ ಅದೇನೋ ಒಂಥರ ಲೈಫಲ್ಲೇನೇ ಅಂದ್ಕೊಂಡಿರಲಿಲ್ಲ ಇನ್ನೂ ಒಂದು ಮಗು ನಮ್ಮ ಮನೆಗೆ ಬರುತ್ತೆ ಅಂತ. ಸೊ ದೇವ್ರ ಆಶೀರ್ವಾದ, ದೇವ್ರ ಇಚ್ಛೆ ಇಲ್ಲದೆ ಏನೂ ಆಗಲ್ಲ ಅಂತಾರಲ್ಲ, ನಾನು ಆ ವಿಷಯದಿಂದ ನಾನು ದೇವ್ರನ್ನ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡೋದಕ್ಕೆ ಶುರು ಮಾಡಿದ್ದು. ಈ ಮನೆ ಸಾಕಷ್ಟು ಕೊಟ್ಟಿದೆ. ಕೆಲವ್ರು ಹೇಳ್ತಾರೆ ನಮ್ಮ ಮನೆಗೆ ಬಂದು ಮನೆ ಅಡ್ಜಸ್ಟ್ ಆಗಲಿಲ್ಲ, ಮನೆ ಸರಿ ಬರಲಿಲ್ಲ, ನಮ್ಮ ಹೆಸ್ರಿಗೆ ಬರಲಿಲ್ಲ, ಮನೆಗೆ ಬಂದಾದ್ಮೇಲಿಂದ ಮನೆ ಚೇಂಜ್ ಮಾಡಿದಾಗಿಂದ ಏನೇನೋ ಆಗೋಯ್ತು ಲೈಫಲ್ಲಿ ಅಂತ. ಬಟ್ ನಾವು ಹೋದಂಥ ಎಲ್ಲ ಮನೆಗಳೂ ನಮಗೆ ಸಾಕಷ್ಟು ಕೊಟ್ಟಿದೆ. ಇವಾಗ ಇರೋ ಮನೆಯೂ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ಬಂಗಾರಿ, ಹಾಯ್ ಬಂಗಾರಿ. ಪರಂ ಇವಾಗ ಅವನಿಗೆ ಊಟ ಮಾಡಿಸ್ಬೇಕು. ಪರಂ ಹಾಯ್ ಹಾಯ್, ಹಲೋ 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 ಹಲೋ. ಆಲ್ವೇಸ್ ಸ್ಮೈಲಿಂಗ್ ಬೇಬಿ ನೀನು, ಆಲ್ವೇಸ್ ಸ್ಮೈಲಿಂಗ್ ಬೇಬಿ ನಮ್ಮ ಪರಮು. ಅಯ್ಯೋ ಪರಮೆಲ್ಲಿ, ಅಮ್ಮ ಗುಟ್ಟಿಯಲ್ಲಿ, ಬಂಗಾರಮ್ಮ ಎಲ್ಲಿ? ಅಚ್ಚ ಅಚ್ಚ ಅಚ್ಚ. ಏನು ನೋಡ್ತಾ ಇರೋದು? ಯಾರಿದಮ್ಮ? ಆರುದು ಮುಕುತಿ. ಒಂದು ಆಚೆ ಕಾಣಿಸ್ತಾ ಇದೆಯಲ್ಲ, ಅದನ್ನು ನೋಡ್ತಾ ಇದ್ದಾನೆ ಇವಾಗ. ಇವಾಗ ಎದ್ದು ಬಂದಿದ್ದಾನೆ ನಿದ್ದೆಗನು. ಫ್ರೆಂಡ್ಸ್, ಇವಾಗ ಮನೆಗೆ ಮಮ್ಮಿ ಬಂದರು. ನಾನು ಇವಾಗ ಪ್ರಮೋಷನ್ಗೆ ಹೋಗ್ತಾ ಇದ್ದೀನಿ. ನಾನು ಬರೋವರೆಗೂ ಪರಂ, ನೀನು ಅಮ್ಮಮ್ಮ, ಅಣ್ಣನೂ ಬರ್ತಾನಷ್ಟರಲ್ಲಿ. ಓಕೆ? ಇಲ್ಲ ಇಲ್ಲೇ ವಿಡಿಯೋ ಮಾಡ್ಬಿಟ್ಟು ಬರ್ತೀನಿ ರಾಚೆ. ಬರಮ್ಮ, ಬ್ಯಾಗ್ ನೋಡ್ಬಿಟ್ನಲ್ಲ ಮಮ್ಮಿ, ಬ್ಯಾಗ್. ಬಾಯ್ ಬಾಯ್ ಬಂಗಾರಿ, ಬಾಯ್ ಬಾಯ್. ಬರ್ಲಾ? ಬಾಯ್ 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 ಬಾಯ್. ಸೊ ಫ್ರೆಂಡ್ಸ್, ಇವಾಗ ನಾನು ಹೊರಟಿದ್ದೀನಿ. ಬೇಗ ಮುಗಿಸ್ಕೊಂಡು ಬರ್ತೀನಿ. ಅದನ್ನು ತೋರಿಸ್ತೀನಿ, ಸ್ವಲ್ಪ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ ಎಲ್ಲ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ನನ್ನ ಔಟ್ಫಿಟ್ ಕಾಣಿಸಲ್ಲ. ದಿಸ್ ಇಸ್ ಮೈ ಔಟ್ಫಿಟ್. ಇದೊಂದು ಟಾಪು ಬಂತು, ಕ್ಯಾಬು ಆ್ಯಂಡ್ ಜೀನ್ಸ್ ವೇರ್ ಮಾಡಿದ್ದೀನಿ ಅಷ್ಟೇ. ನಾನು ಇವಾಗ ಹೋಗೋಣ. ಎಸ್, ನಾನು ಬಂದಿದ್ದೆ ಡಿಲೈಟ್ ಡ್ರೈ ಫ್ರೂಟ್ಸ್ಗೆ. ಇದು ಬಂದು ನಮ್ಮ ಮೈಸೂರಲ್ಲೇ ಲೊಕೇಟ್ ಆಗಿರೋದು, ದಿವಾನ್ ರೋಡಲ್ಲಿ. ಸೊ ಬಂದು ಬೇಗ ಶೂಟ್ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಹಾಗೂ ಹಿಂಗೂ 1 hour ಆಗೇ ಹೋಗ್ಬಿಡುತ್ತೆ ನಾನು ಶೂಟಿಗೆ ಬಂದರೆ. ಸೊ ವೆರೈಟಿ ಆಫ್ ಡ್ರೈ ಫ್ರೂಟ್ಸ್ ಇದೆ. ನನಗೂ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಿತ್ತು. ಶೂಟ್ ಮುಗಿಸ್ಕೊಂಡು ತೊಗೊಂಡು ವಾಪಸ್ ಬಂದ್ವಿ. ಇವಾಗ ನನ್ನ ಡ್ಯೂಟಿ
ಪರಮ್ ನನ್ನ ಹತ್ರ ಬಿಟ್ಟು ಮಮ್ಮಿ ಹೊರಗಡೆ ಹೋಗ್ತಾ ಇದ್ದಾರೆ. ಏನಕ್ಕೆ ಹೋಗ್ತಾ ಇದ್ದೀರಾ ಮಮ್ಮಿ? ಅದೇನೇ ಡ್ರೆಸ್ ತಗೊಂಡ್ ಬಂದಿದ್ದಲ್ಲ, ಎಕ್ಸ್ಚೇಂಜ್ ಮಾಡ್ಬೇಕು. ನೋಡಿ ಚೆನ್ನಾಗಿಲ್ಲ. ಆ್ಯಂಡ್ ಮಮ್ಮಿ ವೇರ್ ಮಾಡಿರೋದು ಹೆಂಗಿದೆ ಅಂತ ಹೇಳಿ. ನಾನು ಅದಕ್ಕೆ ಲೆಗ್ಗಿನ್ ಬೇಡ ಮಮ್ಮಿ ಅಂತ. ಇಲ್ಲ ಹೆಂಗೆ ಹಾಕೊಡೋಣ. ಅದು ಆ್ಯಂಕಲ್ ಲೆಂತ್ ಅಲ್ವಾ ಮಮ್ಮಿ, ಚೆನ್ನಾಗಿ ಕಾಣಿಸುತ್ತೆ. ಇರಬೇಕು. ಸೊ 2 ಶ್ರಗ್ಗು ಮತ್ತು ಈ ಥರದಲ್ಲೇ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಟಾಪ್ಸು ಮತ್ತು ಲಾಂಗ್ ಕುರ್ತಾಸು ಎಲ್ಲ ತಂದಿದ್ರು. ಇದು ಒಂದೊಂದಕ್ಕೆ 1200 1000 ಈ ತರ ಇದೆ. ಅದು ಬಟ್ಟೆ ಚೆನ್ನಾಗಿದೆ. ಇದೊಂದು ಸ್ವಲ್ಪ ಲದ್ದಿ ಬರ್ಬೇಕಾದ್ರೆ ಇನ್ನೆರಡು ಚೆನ್ನಾಗಿದೆ. ಬಟ್ ಚೆನ್ನಾಗಿದೆ, ಚೆನ್ನಾಗಿಲ್ಲ. ಕ್ವಾಲಿಟಿ ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಬಟ್ ವೇರಿಂಗ್ ಅಲ್ಲಿ ಏನೋ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ಬಿಟ್ಟು ಇವಾಗ ಇದೊಂದು ಕಡಿಮೆ ದುಡ್ಡ ತಗೊಂಡಿದೆ. ಎಕ್ಸ್ಚೇಂಜ್ ಮಾಡೋಕೆ ಹೋಗ್ತಾ ಇದ್ದಾರೆ. ಓಕೆ, ಹೋಗಿ ಬನ್ನಿ. ಬಾಯ್ ಪರಿ. ಟೇಕ್ ಕೇರ್. ಬಾಯ್ ಪರಿ ಗೌಡ್ರೆ. ಟೇಕ್ ಕೇರ್ ಅಮ್ಮಮ್ಮ. ಚಾನ ಮಾಡ್ಬೇಕಮ್ಮಮ್ಮ. ಬಂದ್ ಮಾಡ್ತೀನಿ. ಬಿಸಿ ಬಿಸಿ ಸ್ನಾನ, ತಲೆಗೆ ಎಣ್ಣೆ ಹಾಕ್ಸ್ಕೊಂಡು ಆರಾಮಾಗಿರು. ಪವರೇ ಹೋಗ್ಬಿಟ್ಟಿದೆ ಮಮ್ಮಿ. ಸರಿ ಬಾಯ್ ಮಮ್ಮಿ, ಹುಷಾರು. ಓಕೆ ಬಾಯ್ ಬಾಯ್.